ಬ್ರೇಕ್ ನಂತರ ಸುದ್ದಿಗೆ ಮತ್ತೆ ಸ್ವಾಗತ. ಇಂಧನ ಇಲಾಖೆಯ ಬೆಸ್ಕಾಂನಲ್ಲಿ ಮತ್ತೊಂದು ಕರ್ಮಕಾಂಡ ನಡೆದಿರುವಂತಹ ಆರೋಪ ಕೇಳಿಬರ್ತಾ ಇದೆ. ಡಿಜಿಟಲೀಕರಣದಿಂದ ಬೆಸ್ಕಾಂ ಇಲಾಖೆ ಹಿಂದೆ ಉಳಿದಿದೆ. ಹೈಕೋರ್ಟ್ ಆದೇಶಕ್ಕೂ ಇಲ್ಲ ಮನ್ನಣೆ. ನಿತ್ಯ ಗ್ರಾಹಕರಿಗೆ ಸಮಸ್ಯೆಯಾಗ್ತಾ ಇದೆ. ಕೇಂದ್ರದ ಡಿಜಿಟಲೀಕರಣಕ್ಕೆ ತದ್ವಿರುದ್ಧ ಅನ್ನುವ ಹಾಗಿದೆ ಬೆಸ್ಕಾಂನ ನಡೆ. ಹೈಕೋರ್ಟ್ ಡೈರೆಕ್ಷನ್ ಕೊಟ್ಟಿದೆ, ಆದರೂ ಬೆಸ್ಕಾಂ ಅಧಿಕಾರಿಗಳು ಕ್ಯಾರಿ ಅಂತಿಲ್ಲ. ಯುಪಿಐ, ನೆಫ್ಟ್, ಆನ್ಲೈನ್ ಹಣ ಪಾವತಿಸೋಕೆ ಅವಕಾಶನೇ ಇಲ್ಲ. 10,000ಕ್ಕಿಂತ ಹೆಚ್ಚು ಬಿಲ್ ಇದ್ರೆ ಪಾವತಿ ಮಾಡೋದಕ್ಕೆ ಸಾಧ್ಯ ಇಲ್ಲ. ಬೆಸ್ಕಾಂನಲ್ಲಿ ಡಿಡಿ ಬಿಟ್ರೆ ಬೇರೆ ಮಾರ್ಗದಲ್ಲಿ ಹಣ ಪಾವತಿ ಮಾಡುವ ಹಾಗಿಲ್ಲ. ಸಚಿವ ಕೆಜೆ ಜಾರ್ಜ್ ಹಾಗೆ ಎಂಡಿ ಶಿವಶಂಕರ್ ಅವರೇ ಇದಕ್ಕೆ ಉತ್ತರಿಸಬೇಕು. ಇಡೀ ಭಾರತ ಡಿಜಿಟಲೀಕರಣಕ್ಕೆ ಒಳಗಾಗಿದೆ. ಪ್ರತಿಯೊಬ್ಬರಲ್ಲೂ ಇವತ್ತು ಡಿಜಿಟಲ್ ಪೇಮೆಂಟ್ನ ಬಳಕೆ ಇದೆ. ಎಲ್ಲರೂ ಯೂಸ್ ಮಾಡ್ತಾರೆ. ಸಣ್ಣ ಸಣ್ಣ ವ್ಯಾಪಾರಿಗಳಿಂದ ಹಿಡಿದು ಎಲ್ಲರೂ ಡಿಜಿಟಲ್ ಪೇಮೆಂಟ್ನ ಬಳಕೆ ಮಾಡ್ತಾರೆ. ಆದರೆ ಬೆಸ್ಕಾಂನಲ್ಲಿ ಮಾತ್ರ ಇದಕ್ಕೆ ಅವಕಾಶ ಇಲ್ಲ. ಹೈಕೋರ್ಟ್ ನಿರ್ದೇಶನ ಕೊಟ್ಟಿದೆ, ಆದರೂ ಅದನ್ನ ಕಾರ್ಯರೂಪಕ್ಕೆ ತರುವುದಕ್ಕೆ ಮುಂದಾಗಿಲ್ಲ. 10,000ದವರೆಗೆ ಮಾತ್ರ ಇವ್ರದ್ದು ಡಿಜಿಟಲ್ ಪೇಮೆಂಟ್. 10,000ಕ್ಕಿಂತ ಜಾಸ್ತಿ ಇದ್ರೆ ಆ ಸಂದರ್ಭದಲ್ಲಿ ನೇರವಾಗಿ ಡಿಡಿ ಮೂಲಕವೇ ಪಾವತಿ ಮಾಡಬೇಕು ಅನ್ನುವಂಥ ಹಳೆಯ ನಿಯಮಕ್ಕೆ ಬೆಸ್ಕಾಂ ಕಟ್ಟು ಬಿದ್ದಿದೆ. ಯಾವ ಕಾರಣಕ್ಕಾಗಿ ಹೈಕೋರ್ಟ್ ನಿರ್ದೇಶನವನ್ನ ನಿರ್ಲಕ್ಷ್ಯ ಮಾಡ್ತಾ ಇರೋದು? ಯಾವ ಕಾರಣಕ್ಕೆ? ಇಂಧನ ಸಚಿವರಾಗಿರುವಂತಹ ಕೆಜೆ ಜಾರ್ಜ್ ಹಾಗೆ ಎಂಡಿ ಶಿವಶಂಕರ್ ಅವರು ಈ ಪ್ರಶ್ನೆಗಳಿಗೆ ಉತ್ತರವನ್ನ ಕೊಡಬೇಕು. ಬೇರೆ ಇಲಾಖೆಗಳಲ್ಲಿ ಯುಪಿಐನೂ ಇದೆ, ನೆಫ್ಟೂ ಇದೆ, ಎಲ್ಲ ಆನ್ಲೈನ್ ವ್ಯವಸ್ಥೆಗಳಿದ್ದಾವೆ. ಆದರೆ ಬೆಸ್ಕಾಂನಲ್ಲಿಲ್ಲ. 10,000 ಮೇಲ್ಪಟ್ಟ ಹಣವನ್ನ ಕಟ್ಟೋದಕ್ಕೆ ಸಾಧ್ಯ ಇಲ್ಲ. ಆನ್ಲೈನ್ ಪೇಮೆಂಟ್ ಮೂಲಕ ಹಣ ಕಟ್ಟಬೇಕು ಅಂದ್ರೆ ಡಿಡಿ ಮೂಲಕ ಕಟ್ಟಬೇಕು. ಡಿಡಿ ಮೂಲಕ ಕಟ್ಟಬೇಕು ಅಂದ್ರೆ ಗ್ರಾಹಕ ಬ್ಯಾಂಕ್ಗೆ ಅಲೆದಾಡಬೇಕು. ಬೆಸ್ಕಾಂ ಅಧಿಕಾರಿಗಳು ಸೂಚಿಸುವಂತಹ ಹೆಸರಿಗೆ ಗ್ರಾಹಕರು ಡಿಡಿ ತೆಗಿಬೇಕು. ಡಿಡಿಯಲ್ಲಿ ಏನಾದ್ರೂ 1 ಅಕ್ಷರ ತಪ್ಪಾದ್ರೂ ಅಧಿಕಾರಿಗಳು ಡಿಡಿಯನ್ನ ಸ್ವೀಕಾರ ಮಾಡಲ್ಲ. ಸಮಸ್ಯೆ ಆಗ್ತಾ ಇರೋದು ಯಾರಿಗೆ? ಗ್ರಾಹಕರಿಗೆ. ಇಡೀ ದೇಶ ಮುಂದುವರೆದ್ರು ನಾವು ಮಾತ್ರ ಮುಂದುವರಿಯಲ್ಲ, ನಾವು ಹಿಂದೆನೇ ಉಳ್ಕೋತೀವಿ ಅಂತ ಹೇಳಿ ಬೆಸ್ಕಾಂ ಹಠಕ್ ಬಿದ್ದ ಕಾಣಿಸ್ತಾ ಇದೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ರಘುಪಾಲ್ ನೀಡ್ತಾ ಹೋಗ್ತಾರೆ. ರಘುಪಾಲ್, ಒಂದಲ್ಲ ಒಂದು ಅಕ್ರಮ ಬೆಸ್ಕಾಂನಿಂದ ಹೊರಗಡೆ ಬರ್ತಾನೆ ಇದೆ. ಈಗ ಡಿಜಿಟಲೀಕರಣಕ್ಕೆ ಸಂಬಂಧಪಟ್ಟ ಹಾಗೆ ಗ್ರಾಹಕರಿಗೆ ಆಗ್ತಾ ಇರುವಂತಹ ಸಮಸ್ಯೆ. ಇಡೀ ದೇಶ ಡಿಜಿಟಲೈಸ್ ಆದ್ರೂ ಕೂಡ ಬೆಸ್ಕಾಂನವರು ಇಷ್ಟೊಂದು ಹಿಂದುಳಿದಿರೋದಕ್ಕೆ ಏನು ಕಾರಣ ಅಂತ ಹೇಳಿ ರಘುಪಾಲ್? ವಿದೇಶಿ ಇಂಧನ ಇಲಾಖೆಯಲ್ಲಿ ಬರುವಂತಹ ಬೆಸ್ಕಾಂ ಸೇರಿದಂತೆ ಹೆಸ್ಕಾಂಗಳಲ್ಲಿ ರಾಜ್ಯದ ಪ್ರತಿಯೊಬ್ಬ ಕುಟುಂಬ ಕೂಡ ಗ್ರಾಹಕರಾಗಿ ಅವಲಂಬಿತರಾಗಿರುವಂಥದ್ದು. ಇಂತಹ ಗ್ರಾಹಕರಿಗೆ ಬೆಸ್ಕಾಂ ಇನ್ನಿಲ್ಲದ ಒಂದು ತೊಂದರೆ ಕೊಡ್ತಿರುವಂಥ ಆರೋಪ ಕೇಳಿಬರ್ತಿರುವಂಥದ್ದು. ಯಾಕಂದರೆ ಬೆಸ್ಕಾಂನಲ್ಲಿ ಇತರೆ ಇಲಾಖೆಗಳು ಅಳವಡಿಸ್ಕೊಂಡಿರುವಂತೆ ಡಿಜಿಟಲ್ ಪೇಮೆಂಟನ್ನು ಇಲ್ಲಿವರೆಗೂ ಕೂಡ ಯಾಕೆ ಅಳವಡಿಸ್ಕೊಂಡಿಲ್ಲ ಅನ್ನೋ ಒಂದು ಪ್ರಶ್ನೆಯನ್ನು ಮಾಡಲಾಗ್ತಿರುವಂಥದ್ದು. ಯಾಕಂದರೆ ಬೆಸ್ಕಾಂ ವ್ಯಾಪ್ತಿನಲ್ಲಿ ಇಲ್ಲಿವರೆಗೂ ಕೂಡ 10,000 ರೂಪಾಯಿ ಮೇಲ್ಪಟ್ಟಂತಹ ಯಾವುದೇ ಆನ್ಲೈನ್ ಪೇಮೆಂಟ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. UPI ಮುಖಾಂತರ ಕಳಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಜೊತೆಗೆ ನೆಫ್ಟ್ ಬಳಕೆ ಮಾಡಿ ಪೇಮೆಂಟ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕಂದರೆ ಡಿಡಿ ಮುಖಾಂತರವೇ 10,000 ಮೇಲ್ಪಟ್ಟಂತಹ ಹಣವನ್ನು ಪಾವತಿ ಮಾಡೋದಕ್ಕೆ ಅವಕಾಶ ಇರುವಂಥದ್ದು. ಈಗ ಕೇಂದ್ರ ಸರ್ಕಾರ ಪ್ರತಿಯೊಂದು ಇಲಾಖೆಗಳ ಅಡಿಯಲ್ಲಿ ಡಿಜಿಟಲ್ ಪೇಮೆಂಟ್ಗೆ ಒಂದು ಮಹತ್ವವನ್ನು ಕೊಟ್ಟಿರುವಂಥದ್ದು. ಪ್ರತಿಯೊಂದು ಇಲಾಖೆಗಳು ಕೂಡ ಗ್ರಾಹಕರಿಗೆ ಯಾವುದು ಸುಲಭ ಆಗುತ್ತೆ, ಯಾವೆಲ್ಲ ಆಪ್ಷನ್ಗಳನ್ನು ನೀಡೋದಕ್ಕೆ ಸಾಧ್ಯ ಆಗುತ್ತೆ, ಆ ಎಲ್ಲ ಆಪ್ಷನ್ಗಳನ್ನು ಕೊಟ್ಟು ಪೇಮೆಂಟ್ ಮಾಡಿಕೊಳ್ಳುವಂತಹ ವ್ಯವಸ್ಥೆಗೆ ಇಲಾಖೆಗಳು ಮುಂದಾಗಿರುವಂಥದ್ದು. ಹೀಗಿರುವಾಗ ಬೆಸ್ಕಾಂ ಮಾತ್ರ ಯಾಕೆ ಈ ರೀತಿಯಾದಂತಹ ಒಂದು ನೀತಿಯನ್ನು ಅನುಸರಿಸ್ತಿದೆ? ಇದಕ್ಕೆ ಸಂಬಂಧಪಟ್ಟಂತೆ 2024 ನವೆಂಬರ್ನಲ್ಲೂ ಕೂಡ ಹೈಕೋರ್ಟ್ ಬೆಸ್ಕಾಮನ್ನು ಪ್ರಶ್ನೆ ಮಾಡಿತ್ತು. ಜೊತೆಗೆ ನಿರ್ದೇಶನವನ್ನು ಕೂಡ ಕೊಟ್ಟಿತ್ತು. ನವೆಂಬರ್ 20ನೇ ತಾರೀಕು ಬೆಸ್ಕಾಂಗೆ ಒಂದು ಡೆಡ್ಲೈನನ್ನು ಕೊಟ್ಟಿತ್ತು. ಮುಂದಿನ 6 ತಿಂಗಳ ಒಳಗೆ ಬೆಸ್ಕಾಂ ವ್ಯಾಪ್ತಿಯಲ್ಲಿ ಪ್ರತಿಯೊಂದು ಕೂಡ ಆನ್ಲೈನ್ ಪೇಮೆಂಟ್ ವ್ಯವಸ್ಥೆ ಮಾಡಿಕೊಳ್ಳೋ ರೀತಿಯಲ್ಲಿ ನೀವು ಕ್ರಮವನ್ನು ವಹಿಸಬೇಕು ಅನ್ನೋ ಒಂದು ಸೂಚನೆಯನ್ನು ಕೊಡುತ್ತೆ. ಹೈಕೋರ್ಟ್ನ ನಿರ್ದೇಶನದ ಅನ್ವಯ ಬೆಸ್ಕಾಂ ಅಧಿಕಾರಿಗಳು ಕೂಡ ಒಂದು ಅಫಿಡವಿಟ್ ಅನ್ನು ಕೊಡ್ತಾರೆ. ಮುಂದಿನ 2 ತಿಂಗಳ ಒಳಗೆ ಬೆಸ್ಕಾಂ ವ್ಯಾಪ್ತಿನಲ್ಲಿ ಆಗಿರುವಂತಹ ಈ ಎಲ್ಲ ಸಮಸ್ಯೆಯನ್ನು ಆನ್ಲೈನ್ ಪೇಮೆಂಟ್ ಮಾಡುವ ನಿಟ್ಟಿನಲ್ಲಿ ಸರಿಪಡಿಸ್ಕೊಳ್ತೀವಿ ಅನ್ನೋ ಒಂದು ಅಫಿಡವಿಟ್ ಅನ್ನು ಕೂಡ ಹಾಕ್ತಾರೆ. ಆದರೆ ಅಫಿಡವಿಟ್ ಹಾಕಿ ಬೆಸ್ಕಾಂ ಇಲ್ಲಿವರೆಗೂ ಕೂಡ ಯಾವುದೇ ರೀತಿಯಾದಂತಹ ಸೂಕ್ತ ಕ್ರಮಕ್ಕೆ ಮುಂದಾಗಿಲ್ಲ. ಯಾಕೆಂದರೆ ನವೆಂಬರ್ 20, 2024ನೇ ತಾರೀಕು 6 ತಿಂಗಳ ಡೆಡ್ಲೈನ್ ಅನ್ನು ಕೊಡುತ್ತೆ. 2025 ಮೇ 20ರ ಒಳಗೆ ಬೆಸ್ಕಾಂ ಹೈಕೋರ್ಟ್ನ ಆದೇಶದ ಅನ್ವಯ ನಿರ್ದೇಶನದಂತೆ ಈ ಒಂದು ವ್ಯವಸ್ಥೆಯನ್ನು ಮಾಡಬೇಕಿತ್ತು. ಆದರೆ ಹೈಕೋರ್ಟ್ನ ಡೆಡ್ಲೈನ್ ಮುಗಿದು ಇದೀಗ 5 ತಿಂಗಳೇ ಕಳೆದೋಗಿದೆ. ವರ್ಷ ಮುಗಿತಾ ಬಂದರೂ ಕೂಡ ಬೆಸ್ಕಾಂ ಅಧಿಕಾರಿಗಳು ಮಾತ್ರ ಸೈಲೆಂಟ್ ಆಗಿದ್ದಾರೆ. ಯಾಕೆ ಆನ್ಲೈನ್ ಪೇಮೆಂಟನ್ನು ಅಳವಡಿಸ್ಕೊಳ್ತಾ ಇಲ್ಲ, UPI ಪೇಮೆಂಟ್ ಮಾಡೋದಕ್ಕೆ ಯಾಕೆ ಇಲ್ಲಿ ಅವಕಾಶ
ಅವಕಾಶ ಕೊಡ್ತಿಲ್ಲ. ಇದರಿಂದಾಗಿ ರಾಜ್ಯದಲ್ಲಿ ಪ್ರತಿಯೊಬ್ಬ ಗ್ರಾಹಕ ಕೂಡ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಯಾಕಂದರೆ ಪ್ರತಿಯೊಬ್ಬರು ಕೂಡ ಬ್ಯಾಂಕಿಗೆ ತೆರಳಿ ಚೆಕ್ಕನ್ನು ಬರೆದು ಜೊತೆಗೆ ಅಲ್ಲಿ ಕ್ಯೂ ನಿಂತು ವೆಯ್ಟ್ ಮಾಡಿ ಒಂದು ಡಿಡಿಯನ್ನು ತೆಗೆದುಕೊಂಡು ಬಂದು ಆಯಾ ಸಂಬಂಧಪಟ್ಟಂತಹ ಇಲಾಖೆಗಳಿಗೆ ಕೊಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಇವತ್ತು ಬ್ಯುಸಿ ಲೈಫಲ್ಲಿ ಪ್ರತಿಯೊಬ್ಬರು ಕೂಡ ಅರ್ಧ ದಿನ ಅಥವಾ ಒಂದು ದಿನವನ್ನು ರಜಾ ತೆಗೆದುಕೊಂಡು ಹೋಗಿ ಈ ರೀತಿ ಪೇಮೆಂಟ್ ಮಾಡುವಂತಹ ವ್ಯವಸ್ಥೆ ಈಗ ಬೆಸ್ಕಾಂನಲ್ಲಿ ಇರುವಂಥದ್ದು. ಜೊತೆಗೆ ಡಿ ಪಡೆದುಕೊಳ್ಬೇಕು ಅಂದರೆ ಅಲ್ಲಿ ಡಿ ಶುಲ್ಕವನ್ನು ಕೂಡ ಬ್ಯಾಂಕಿಗೆ ಪಾವತಿ ಮಾಡಬೇಕಾಗುತ್ತೆ. ಇಷ್ಟೆಲ್ಲ ಸಮಸ್ಯೆಗಳಿದ್ರೂ ಕೂಡ ಬೆಸ್ಕಾಂನ ಹಿರಿಯ ಅಧಿಕಾರಿಗಳು ಯಾಕೆ ಈ ಬಗ್ಗೆ ಗಮನ ಹರಿಸ್ತಾ ಇಲ್ಲ? MD ಶಿವಶಂಕರ್ ಅವರು ಕೂಡ ಗಮನ ಹರಿಸಬೇಕಾಗುತ್ತೆ. ಜೊತೆಗೆ ಇಂಧನ ಸಚಿವರಾಗಿರುವಂತಹ KJ ಜಾರ್ಜ್ ಅವರು ಕೂಡ ಬೆಸ್ಕಾಂನಲ್ಲಿ ಆಗಿರುವಂತಹ ಲೋಪದೋಷಗಳ ಬಗ್ಗೆ, ಸಮಸ್ಯೆಗಳ ಬಗ್ಗೆ, ಗ್ರಾಹಕರಿಗೆ ಆಗ್ತಿರುವಂತಹ ಸಮಸ್ಯೆಗಳ ಬಗ್ಗೆ ಕಾಲಕ್ಕೆ ಒಂದು ಸಭೆಗಳನ್ನು ಮೀಟಿಂಗನ್ನು ಮಾಡಿ ಚರ್ಚೆ ಮಾಡಬೇಕಾಗುತ್ತೆ. ಜೊತೆ ಗ್ರಾಹಕರಿಗೆ ಯಾವೆಲ್ಲ ರೀತಿಯಲ್ಲಿ ಸಹಾಯ ಮಾಡೋದಕ್ಕೆ ಜೊತೆಗೆ ಒಂದು ಸುಲಭ ಮಾಡ್ಕೊಳ್ಳೋದಕ್ಕೆ ಅವಕಾಶ ಆಗುತ್ತೆ, ಜನಸ್ನೇಹಿಯಾಗಿ ಕಾರ್ಯನಿರ್ವಹಿಸೋದಕ್ಕೆ ಸಾಧ್ಯ ಆಗುತ್ತೆ, ಆ ಕಡೆ ಒಂದು ಗಮನ ಹರಿಸಬೇಕಾಗಿರುವಂಥದ್ದು ವಿದೇಶ್ರೀ. ಥ್ಯಾಂಕ್ ಯು ರಘುಪಾಲ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.